ಇವತ್ತಿನ ಎಪಿಸೋಡ್ ಅಲ್ಲಿ ಭಾರತದ ಎರಡನೇ ಅತಿ ದೊಡ್ಡ ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯಾದ ಇಂಡಸ್ ಟವರ್ಸ್ ನ ಬೋರ್ಡ್ ಬಗ್ಗೆ ಮಾತಾಡ್ತಿದ್ವಿ. ಇತ್ತೀಚೆಗೆ ಆಫ್ರಿಕನ್ ಮಾರ್ಕೆಟ್ ನಲ್ಲಿ ಎಕ್ಸ್ಪಾನ್ಷನ್ ಮಾಡೋ ಪ್ಲಾನ್ಗಾಗಿ ಇವರು ಅಪ್ರೂವ್ ಅನ್ನ ಮಾಡ್ಕೊಂಡಿದ್ದಾರೆ. ಕಂಪನಿಯನ್ನ ನೀವು ನೋಡಿದಾಗ ನೈಜೀರಿಯಾ, ಉಗಾಂಡಾ ಮತ್ತೆ ಜಾಂಬಿಯಾ ದೇಶಗಳಿಗೆ ಕಾಲಿಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಆದ್ರೆ ಈ ನಿರ್ಧಾರ ಮಾರ್ಕೆಟ್ಸ್ ಗಳಿಗೆ ಅಷ್ಟಾಗಿ ಇಷ್ಟ ಆಗ್ತಿಲ್ಲ. ಯಾಕೆ ಅಂದ್ರೆ ಈ ನಿರ್ಧಾರದ ನಂತರ ಕಂಪನಿಗಳ ಶೇರ್ಸ್ ಅನ್ನ ನೀವು ನೋಡಿದಾಗ ಇನಿಷಿಯಲಿ 4% ಕುಸಿತೋಗಿತ್ತು. ಮತ್ತೆ ಅದು ಕೂಡ ಕ್ಲೋಸಿಂಗ್ ವರೆಗೂ ಅಂದ್ರೆ ಕಂಪನಿಯ ಶೇರ್ಸ್ 1.5% ನಷ್ಟು ಕೆಳಗಡೆ ಹೋಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂಡಸ್ ಟವರ್ಸ್ ನ ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳ್ತಿದೀವಿ. ಅದಾದ್ಮೇಲೆ ಕಂಪನಿಯ ನಿರ್ಧಾರಕ್ಕೆ ಮಾರ್ಕೆಟ್ ಯಾಕೆ ಹೇಗೆ ರಿಯಾಕ್ಟ್ ಮಾಡ್ತು ಅನ್ನೋದರ ಒಂದು ಕಾರಣಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ಕಂಪನಿಯ ಅಂದ್ರೆ ಈ ಒಂದು ಆಫ್ರಿಕನ್ ಎಕ್ಸ್ಪಾನ್ಷನ್ ಬಗ್ಗೆ ಡೀಟೇಲ್ಡ್ ಆಗಿ ನಾವು ತಿಳ್ಕೊಳ್ಬೇಕು. ಕೊನೆಯಲ್ಲಿ ಎಕ್ಸ್ಪಾನ್ಷನ್ ಪ್ಲಾನ್ ಜೊತೆ ಇರೋ ಚಾಲೆಂಜಸ್ ಗಳು ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾತಾಡೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲಿಗೆ ಇಂಡಸ್ ಟವರ್ಸ್ ನ ಆಪರೇಷನ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ತಿದ್ವಿ. ಇಂಡಸ್ ಟವರ್ಸ್ ನ ನೋಡಿ 2,51,773 ಮೊಬೈಲ್ ಟವರ್ಸ್ ಗಳನ್ನ ಆಪರೇಟ್ ಮಾಡುತ್ತೆ. ಆದ್ರೆ ಕಂಪನಿ ಈ ಟವರ್ಸ್ ಗಳನ್ನ ಯಾವ ರೀತಿ ಆಪರೇಟ್ ಮಾಡುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನೋಡಿ, ಟೆಲಿಕಾಂ ಆಪರೇಟರ್ಸ್ ನ ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನ ಶೇರ್ ಮಾಡ್ತಾರೆ. ಇನ್ಫ್ರಾ ಶೇರಿಂಗ್ ಅಂತ ಅಂದ್ರೆ ಒಂದು ಕಂಪನಿ ಟವರ್ ಅನ್ನ ನಿರ್ಮಿಸಿ ಅದನ್ನ ಮೇಂಟೈನ್ ಮಾಡುತ್ತೆ. ಮತ್ತೆ ಆ ಟವರ್ ನಿಂದ ಸರ್ವಿಸ್ ಕೊಡೋದಕ್ಕೆ ಮಲ್ಟಿಪಲ್ ನೆಟ್ವರ್ಕ್ ಆಪರೇಟರ್ಸ್ ರೆಂಟ್ ಏನ್ ಮಾಡ್ತಾರೆ, ಪೇ ಮಾಡ್ಕೊಳ್ತಾರೆ. ಅಂದ್ರೆ ಇಂಡಸ್ ಟವರ್ಸ್ ಅಂತಹ ಕಂಪನಿ ಟವರ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಮೇಂಟೈನ್ ಮಾಡುತ್ತೆ. ಮತ್ತೆ ಅದೇ ಟವರ್ ನಿಂದ ಭಾರತಿ ಏರ್ಟೆಲ್, ವೋಡಫೋನ್ ಐಡಿಯಾ ಮತ್ತೆ BSNL ನಂತಹ ಈ ಒಂದು ಗೌರ್ಮೆಂಟ್ ಆಪರೇಟರ್ಸ್ ಯಾರೆಲ್ಲ ಇರ್ತಾರೆ ಅವರು ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಈ ಎಲ್ಲಾ ಆಪರೇಟರ್ಸ್ ನ ನೀವು ನೋಡೋದಾದ್ರೆ ಇಂಡಸ್ ಟವರ್ಸ್ ಗೆ ರೆಂಟ್ ಕೂಡ ಪೇ ಮಾಡ್ತಾರೆ. ಭಾರತದಲ್ಲಿ ಈ ಒಂದು ಇನ್ಫ್ರಾ ಶೇರಿಂಗ್ ಮೆಥಡ್ ಅನ್ನ ಬಳಸೋದು ತುಂಬಾನೇ ಮುಖ್ಯ. ನೋಡಿ, ಇಂಡಿಯನ್ ಟೆಲಿಕಾಂ ಮಾರ್ಕೆಟ್ ನ ನೀವು ನೋಡೋದಾದ್ರೆ ವಿಶ್ವದ ಅತಿ ಕಡಿಮೆಯ ಅಂದ್ರೆ ಟೆಲಿಕಾಂ ಮಾರ್ಕೆಟ್ಸ್ ಗಳಲ್ಲಿ ಒಂದು. ಇನ್ನು ಭಾರತದ ವಾಯ್ಸ್ ಕಾಲ್ಸ್ ಕಾಸ್ಟ್ ಪರ್ ಮಂತ್ ನೀವು ನೋಡೋದಾದ್ರೆ 2014ರಲ್ಲಿ 68.2 ರೂಪೀಸ್ ಇತ್ತು. ಅದು 2024ರ ಹೊತ್ತಿಗೆ 15 ರೂಪೀಸ್ಗೆ ಇಳಿದೋಗಿದೆ. ಭಾರತದ ಡೇಟಾ ಕಾಸ್ಟ್ ಕೂಡ ಗ್ಲೋಬಲಿ ಒನ್ ಆಫ್ ದ ಚೀಪೆಸ್ಟ್ ಆಗಿರೋದು. ಅಂದ್ರೆ ಟೆಲಿಕಾಂ ಪ್ರೊವೈಡರ್ಸ್ ನ ರೆವಿನ್ಯೂ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಗಿಂತ ಕಡಿಮೆ ಇರುತ್ತೆ. ಹೀಗಿರ್ಬೇಕಾದ್ರೆ ಇಂಡಿವಿಜುವಲ್ ಟವರ್ ನ ಬಿಲ್ಡ್ ಮಾಡಿ ಆಪರೇಟ್ ಮಾಡೋದಕ್ಕೆ ಕಂಪನಿಗೆ ಬೇಕಾದಷ್ಟು ಬಂಡವಾಳ ಬೇಕು. ಇನ್ನು ರೆಗ್ಯುಲರ್ ಎಕ್ಸ್ಪೆನ್ಸಸ್ ನ ಅವರೇ ಬೇರ್ ಮಾಡಬೇಕಾಗತ್ತೆ. ಇದೆಲ್ಲದರ ಜೊತೆಗೆ ಈ ಒಂದು ಶೇರ್ಡ್ ಇನ್ಫ್ರಾ ಮೂಲಕ ನೆಟ್ವರ್ಕ್ ಪ್ರೊವೈಡರ್ಸ್ ನೀವು ನೋಡೋದಾದ್ರೆ ತಮ್ಮ ಕಾಸ್ಟ್ ಗಳನ್ನ ಕಡಿಮೆ ಆಗಿ ಅವ್ರು ಇಟ್ಕೊಳ್ಬಹುದು. ಇಂಡಸ್ ಟವರ್ಸ್ಗೂ ಕೂಡ ಈ ಮಾಡೆಲ್ ಅನ್ನು ನೀವು ನೋಡೋದಾದ್ರೆ ತುಂಬಾನೇ ಲಾಭದಾಯಕ ಆಗಿದೆ ಬಿಡಿ. ಕಂಪನಿ ಏನ್ ಮಾಡುತ್ತೆ, ಮಾರ್ಜಿನಲ್ ಕಾಸ್ಟ್ ನಲ್ಲಿ ಹೊಸ ಆಪರೇಟರ್ಸ್ ಗಳನ್ನ ಆಡ್ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಪ್ರತಿ ಅಡಿಷನಲ್ ಆಪರೇಟರ್ಸ್ ನೀವು ನೋಡೋದಾದ್ರೆ ಕಂಪನಿಯ ರೆವಿನ್ಯೂ ಅನ್ನ ಅದು ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ. ಅಂದ್ರೆ ಕಂಪನಿಯ ಟವರ್ ನ ನೀವು ನೋಡೋದಾದ್ರೆ ಸೆಕೆಂಡ್ ಟೆನೆಂಟ್ ತರ, ಅಂದ್ರೆ ಕಂಪನಿಗೆ ಆ ಟವರ್ ನ ರೆವಿನ್ಯೂ ಏನಿರುತ್ತೆ ಅದು ಡಬಲ್ ಮಾಡುತ್ತಾ ಹೋಗುತ್ತೆ. ಮತ್ತೆ ಆ ರೆವಿನ್ಯೂ ಗ್ರೋತ್ ಗೋಸ್ಕರನೇ ಕಂಪನಿ ಹೆಚ್ಚು ಅಡಿಷನಲ್ ಕಾಸ್ಟ್ ಗಳನ್ನ ಬೇರ್ ಮಾಡಬೇಕಾಗಿಲ್ಲ. ಇನ್ನು ಥರ್ಡ್ ಟೆನೆಂಟ್ ಬಂದಾಗ ಈ ಕಂಡೀಷನ್ಸ್ ಇನ್ನಷ್ಟು ಚೆನ್ನಾಗಿರುತ್ತೆ. ಇಂಡಸ್ ಟವರ್ ನ ಕರೆಂಟ್ ಈ ಒಂದು ಟೆನೆನ್ಸಿ ರೇಷಿಯೋ 1.63 ಇದೆ. ಅಂದ್ರೆ ಕಂಪನಿಯ ಪ್ರತಿ ಟವರ್ ನಲ್ಲಿ ಒಂದಕ್ಕಿಂತ ಹೆಚ್ಚು ಟೆನೆಂಟ್ ಗಳಿದ್ದಾರೆ ಅಂತ. ಇದು ಕಂಪನಿಗೆ ಒಂದು ಬೆನಿಫಿಷಿಯಲ್ ಸಿಚುವೇಶನ್ ಕೂಡ ಆಗಿದೆ. ಅಂದ್ರೆ ಕಂಪನಿಯ ಈ ಸಕ್ಸಸ್ ಹೊರತಾಗಿನೂ ಕೂಡ ಕರೆಂಟ್ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟು ಚೆನ್ನಾಗಿಲ್ಲ ಬಿಡಿ. ಫೈನಾನ್ಷಿಯಲ್ ಇಯರ್ 26ರ Q1 ನಲ್ಲಿ ಕಂಪನಿಯ ರೆವಿನ್ಯೂ ನೀವು ನೋಡೋದಾದ್ರೆ 9.1% ಹೆಚ್ಚಾಗಿದೆ. ಅಂದ್ರೆ 8,057 crores ರೂಪೀಸ್ ಗಳಿಗೆ ತಲುಪಿದೆ ಅಂತ. ಆದ್ರೆ ಕಂಪನಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಏನಿದೆ ಅದು 9.8% ಕಡಿಮೆ ಆಗಿ 1,736 crores ರೂಪೀಸ್ ಗಳಿಗೆ ತಲುಪೋಗಿದೆ. ಮತ್ತೆ ಈ ಪ್ರಾಫಿಟ್ ಅಂದ್ರೆ ಇದು ಕೆಳಗಡೆ ಬಿದೋಗೋದಕ್ಕೆ ಕಾರಣ ಏನು? ರೈಸಿಂಗ್ ಎನರ್ಜಿ ಕಾಸ್ಟ್ ಅಂತ ಹೇಳ್ಬೋದು. ಈಗ ಅರ್ಲಿ ಮಾನ್ಸೂನ್ ನಿಂದಾಗಿ ಅಂದ್ರೆ ಮಳೆ ಬರೋದು ಬೇಗ ಶುರುವಾಗೋಯ್ತು ಅಲ್ವಾ. ಕಂಪನಿಗೆ ಏನಾಯ್ತು, ತನ್ನ ಟವರ್ಸ್ ಗಳನ್ನ ಆಪರೇಟ್ ಮಾಡೋದಕ್ಕೆ ಡೀಸೆಲ್ ಯೂಸ್ ಮೇಲೆ ಡಿಪೆಂಡ್ ಅನ್ನ ಮಾಡಬೇಕಾಗಿತ್ತು. ಇದರಿಂದ ಕಂಪನಿಯ ಎನರ್ಜಿ ನೀವು ನೋಡೋದಾದ್ರೆ ಅದರ ಮಾರ್ಜಿನ್ ನೆಗೆಟಿವ್ ಆಗಿ ಅಂದ್ರೆ 4% ಆಗೋಗಿದೆ. ಇನ್ನು ಇಂಡಸ್ ಟವರ್ ಹತ್ರ ಮಾತ್ರ 32,000 ಸೋಲಾರ್ ಪವರ್ ಸೈಟ್ಸ್ ಇದೆ. ಆದ್ರೆ ಮಾನ್ಸೂನ್ ತೊಂದರೆಯಿಂದಾಗಿ ಸೋಲಾರ್ ಪವರ್ ಜನರೇಷನ್ ವೀಕ್ ಆಗಿ ಅಂದ್ರೆ ಕಂಪನಿಗೆ ಏನಾಯ್ತು, ಪವರ್ ಜನರೇಷನ್ ಗೋಸ್ಕರನೇ ಡೀಸೆಲ್ ಮೇಲೆ ಕಂಪ್ಲೀಟ್ ಆಗಿ ಇವರು ಡಿಪೆಂಡ್ ಮಾಡಬೇಕಾಯ್ತು. ಇದೆಲ್ಲದರ ಜೊತೆಗೆ ಈ ವೀಕ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ನೀವು ನೋಡೋದಾದ್ರೂ ಕೂಡ ಕ್ಯಾಶ್ ಕನ್ಸರ್ವೇಟಿವ್ ಏನಿದೆ ಅದರ ಸಿಗ್ನಲ್ ಮತ್ತೆ ಆಫ್ರಿಕನ್ ಎಕ್ಸ್ಪಾನ್ಷನ್ ನ ಚಾಲೆಂಜಸ್ ಗಳಿಂದನೂ ಕೂಡ ಮಾರ್ಕೆಟ್ಸ್ ಗಳು ಕಂಪನಿಯ ಶೇರ್ಸ್ ಗಳನ್ನ 3%ಗೆ ಇಳಿಸಿದೆ. ಈಗ ಈ 3 ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋಣ.
ಮೊದಲಿಗೆ ವೀಕ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಲಿವೇಟೆಡ್ ಎನರ್ಜಿ ಕಾಸ್ಟ್ ಜೊತೆಗೆ ಕಂಪನಿ ಏನ್ ಮಾಡತ್ತೆ, ಫೈನಾನ್ಷಿಯಲ್ ಇಯರ್ 26 ಕ್ವಾರ್ಟರ್ 1 ನಲ್ಲಿ ಹೈ ಮೇಂಟೆನೆನ್ಸ್ ಕೆಪ್ಯಾಕ್ಸ್ ಅನ್ನ ಕೂಡ ರಿಪೋರ್ಟ್ ಮಾಡ್ಕೊಂಡಿದೆ. ಕಂಪನಿ ಹೇಳೋ ರೀತಿ ಅಂದ್ರೆ ಕಾನ್ ಕಾಲ್ ನಲ್ಲಿ ಇವರ ಒಂದು ಮೇಂಟೆನೆನ್ಸ್ ಸ್ಪೆಂಡಿಂಗ್ ಮುಂದಿನ 3-4 ವರ್ಷದವರೆಗೂ ಕೂಡ ತುಂಬಾ ಜಾಸ್ತಿ ಆಗೇ ಇರುತ್ತೆ. ಹೀಗೇನಾದ್ರೂ ಆಗ್ಬೇಕು ಅಂತಂದ್ರೆ ಕಾರಣ ಏನು, ಕಂಪನಿಯ ಪೋರ್ಟ್ಫೋಲಿಯೋ ಈಗ ಹಾಳಾಗೋಗಿದೆ. ಅಂದ್ರೆ ಕಂಪನಿ ತನ್ನ ಇಂಟರ್ನ್ಯಾಷನಲ್ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡ್ತಿರೋದು ತನ್ನ ಒಂದು ಡೊಮೆಸ್ಟಿಕ್ ಆಪರೇಷನ್ಸ್ ನಲ್ಲೇ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಿರೋ ಸಮಯದಲ್ಲಿ ಅಂತ ಹೇಳ್ತಿರೋದು. ಎರಡನೇ ಸಮಸ್ಯೆ ಕ್ಯಾಶ್ ಕನ್ಸರ್ವೇಷನ್ ಸಿಗ್ನಲ್. ನೋಡಿ, ಕಂಪನಿ ಫೈನಾನ್ಷಿಯಲ್ ಇಯರ್ 25 ಕ್ವಾರ್ಟರ್ 4 ನಲ್ಲಿ ಒಂದು ಡಿವಿಡೆಂಟ್ ಡಿಸ್ಟ್ರಿಬ್ಯೂಷನ್ ಕಮಿಟಿಯನ್ನ ಸ್ಥಾಪಿಸಿತ್ತು. ಈ ಕಮಿಟಿ ರಚನೆಯನ್ನ ಹೊರತಾಗೂ ಕೂಡ ಕಂಪನಿ ಏನ್ ಮಾಡ್ತು ಅಂದ್ರೆ ಇದರ ಬೋರ್ಡ್ ಅಲ್ಲಿ ನೀವು ನೋಡೋದಾದ್ರೆ ಕಂಪನಿ ಡಿವಿಡೆಂಟ್ ಡಿಕ್ಲೇರ್ ಮಾಡೋದಿಲ್ಲ ಅಂತ ನಿರ್ಧರಿಸಿದೀವಿ ಅಂತ ಹೇಳಿದ್ರು. ಇನ್ನು ಕಂಪನಿಯ ಬೋರ್ಡ್ ಈ ಡಿವಿಡೆಂಟ್ ಅನ್ನ ಸೇವ್ ಮಾಡಿಕೊಂಡು ಅದನ್ನ ಆರ್ಗ್ಯಾನಿಕ್ ಮತ್ತೆ ಇನ್ ಆರ್ಗ್ಯಾನಿಕ್ ಗ್ರೋತ್ ಅನ್ನ ಕೂಡ ಅಂದ್ರೆ ಇನ್ಕ್ರೀಸ್ಡ್ ಕೆಪೆಕ್ಸ್ ಗೆ ಫಂಡ್ ಮಾಡಬೇಕು ಅಂತ ನಿರ್ಧರಿಸಿದೀವಿ ಅಂತ ಹೇಳಿದ್ರು. ಇದರಿಂದ ಡಿವಿಡೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದ ಶೇರ್ ಹೋಲ್ಡರ್ಸ್ ನಲ್ಲಿ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಕ್ರಿಯೇಟ್ ಆಗಿದೆ. ಅಂದ್ರೆ ಯಾರಿಗೂ ಕೂಡ ತೃಪ್ತಿನೇ ಇಲ್ಲ ಅಂತ. ಮೂರನೇ ಸಮಸ್ಯೆ ಆಫ್ರಿಕನ್ ಎಕ್ಸ್ಪಾನ್ಷನ್ ನ ಚಾಲೆಂಜಸ್ ಗಳು ಅಂತ ಹೇಳ್ಬೋದು. ಆಫ್ರಿಕಾ ಒಂದು ಎಮರ್ಜಿಂಗ್ ಮಾರ್ಕೆಟ್ ಅಲ್ವಾ. ಇಂತ ಒಂದು ಮಾರ್ಕೆಟ್ಸ್ ನಲ್ಲಿ ಎಕ್ಸ್ಪಾನ್ಷನ್ ಪ್ಲಾನ್ಸ್ ಗಳನ್ನ ನೋಡೋದಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಡಿಸ್ಕೌಂಟ್ಸ್ ಗಳು ಅವಾಗವಾಗ ಸಿಗುತ್ತೆ. ಅಂದ್ರೆ ಈ ಮಾರ್ಕೆಟ್ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡೋ ಕಂಪನಿಗಳನ್ನ ಸಾಮಾನ್ಯವಾಗಿ ನೆಗೆಟಿವ್ ಲೈಟ್ ಅಂತ ನೋಡಲಾಗುತ್ತೆ. ಹಾಗಿದ್ರೆ ಯಾಕೆ ಅಂತಂದ್ರೆ ಈ ಎಮರ್ಜಿಂಗ್ ಮಾರ್ಕೆಟ್ಸ್ ನಲ್ಲಿ ಕರೆನ್ಸಿ ವಾಲಿಟಿಲಿಟಿ ಜಾಸ್ತಿ, ರೆಗ್ಯುಲೇಟರಿ ಅನ್ಸರ್ಟನಿಟಿ ಮತ್ತೆ ಆಪರೇಷನಲ್ ಕಾಂಪ್ಲೆಕ್ಸಿಟಿ ನಂತಹ ರಿಸ್ಕ್ ಗಳು ಇರುತ್ತೆ. ಈ ರಿಸ್ಕ್ ಗಳನ್ನ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ಅವಾಯ್ಡ್ ಮಾಡೋದಕ್ಕೆ ಬಯಸ್ತಾರೆ. ಹಾಗಿದ್ರೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಇಷ್ಟೆಲ್ಲ ಚಾಲೆಂಜಸ್ ಗಳಿದ್ರೂ ಕೂಡ ಇಂಡಸ್ ಟವರ್ಸ್ ನಲ್ಲಿ ಅಂದ್ರೆ ಅಲ್ಲೇ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಯಾಕೆ ಮುಂದೆ ಬರ್ತಿದ್ದಾರೆ? ಒಂದ್ಸಲ ನೀವೇ ಯೋಚನೆ ಮಾಡಿ. ಆಫ್ರಿಕಾದಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿ ಸಾಕಷ್ಟು ವೀಕ್ ಆಗಿದೆ. ಹಾಗಾಗಿ ಈ ಮಾರ್ಕೆಟ್ ನಲ್ಲಿ ಕಂಪನಿಗೆ ಗ್ರೋತ್ ಆಪರ್ಚುನಿಟೀಸ್ ಗಳು ಜಾಸ್ತಿ ಇದೆ ಕೂಡ. GSMA ಒಂದು 2024 ರಿಪೋರ್ಟ್ ಪ್ರಕಾರ ನಾವು ನೋಡೋದಾದ್ರೆ ಅಂದ್ರೆ ಇದನ್ನ ನಾವು ಸಬ್ ಸಹರನ್ ಆಫ್ರಿಕಾ ರಿಪೋರ್ಟ್ ಅಂತ ಹೇಳ್ತೀವಿ. 527 ಮಿಲಿಯನ್ ಜನರ ಹತ್ರ ಮೊಬೈಲ್ ಸಬ್ಸ್ಕ್ರಿಪ್ಷನ್ಸ್ ಇದೆ ಅಂತ. ಆದ್ರೆ ಇವರಲ್ಲಿ ಕೇವಲ 27% ಜನರ ಹತ್ರ ಮಾತ್ರ ಮೊಬೈಲ್ ಇಂಟರ್ನೆಟ್ ಇರೋದು. ಈ ಒಂದು ಅಂಡರ್ ಸರ್ವ್ಡ್ ಪಬ್ಲಿಕ್ ಅಂದ್ರೆ ಸಾಕಷ್ಟು ಸೇವೆ ಪಡೆದೇ ಇರುವಂತಹ ಜನಸಂಖ್ಯೆ, ಅವ್ರಿಗೆ ವ್ಯಾಲ್ಯೂ ಪ್ರೊವೈಡ್ ಮಾಡೋದು ಒಂದು ದೊಡ್ಡ ಮಾರ್ಕೆಟ್ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಕೊಡತ್ತೆ. ಹಾಗೇನೆ ಇಲ್ಲಿ ಮಾರ್ಕೆಟ್ ಗ್ರೋ ಆಗೋ ಸಾಧ್ಯತೆನೂ ಕೂಡ ಇದೆ. 2030 ಹೊತ್ತಿಗೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಮೊಬೈಲ್ ಡೇಟಾ ಈ ಒಂದು ಟ್ರಾಫಿಕ್ 4 ಟೈಮ್ಸ್ ಗ್ರೋ ಆಗ್ಬೋದು. ಅಂದ್ರೆ ಪ್ರಸ್ತುತದ ಸಿಚುವೇಶನ್ ಅಲ್ಲಿ ನೀವು ನೋಡೋದಾದ್ರೆ 1.9 ಗಿಗಾಬೈಟ್ ಪರ್ ಕನೆಕ್ಷನ್ ಇಂದ ಯೂಸೇಜ್ ನೀವು ನೋಡೋದಾದ್ರೂ ಕೂಡ 8 ಗಿಗಾಬೈಟ್ ಪರ್ ಕನೆಕ್ಷನ್ ಗೆ ಹೆಚ್ಚಾಗಬಹುದು. ಕನೆಕ್ಷನ್ ಟೈಪ್ಸ್ ನಲ್ಲೂ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. 2030 ಹೊತ್ತಿಗೆ ಅಂದ್ರೆ 4G ಕನೆಕ್ಷನ್ಸ್ ಏನಿದೆ ಅದು ಕರೆಂಟ್ ಲೆವೆಲ್ಸ್ ಗಳಿಗಿಂತ ಹೆಚ್ಚಾಗಿ ಟೋಟಲ್ ಕನೆಕ್ಷನ್ಸ್ ನಿಂದ ಅಂದ್ರೆ 50% ನಷ್ಟು ತಲುಪತ್ತೆ ಅಂತ. ಇದೇ ಪೀರಿಯಡ್ ನಲ್ಲಿ ಈ ಒಂದು 5G ಕನೆಕ್ಷನ್ಸ್ ಟೋಟಲ್ ಕನೆಕ್ಷನ್ಸ್ ನ 17% ರಷ್ಟು ಹೆಚ್ಚಾಗಬಹುದು. ಈ ಬೆಳಿತಿರೋ ನೆಟ್ವರ್ಕ್ ಡಿಮ್ಯಾಂಡ್ ಅನ್ನ ಪೂರೈಸಬೇಕು ಅಂತಾನೆ ಮಾಸಿವ್ ಇನ್ಫ್ರಾ ಡಿಮ್ಯಾಂಡ್ ಏನಿದೆ ಅದು ಕೂಡ ಕ್ರಿಯೇಟ್ ಆಗತ್ತೆ. ಈ ಡಿಮ್ಯಾಂಡ್ ಅನ್ನ ಪೂರೈಸಬೇಕಾದ್ರೆ ಇಂಡಸ್ ಟವರ್ಸ್ ಗೆ ಬಿಸ್ನೆಸ್ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ ಕೂಡ. GSMA ಪ್ರಕಾರ ಎಸ್ಟಿಮೇಟ್ಸ್ ಏನಿದೆ ಅಲ್ವಾ, ಅದು ಹೇಳೋ ರೀತಿ ಇಂಡಸ್ ಟವರ್ಸ್ ನ ಆರಂಭದಲ್ಲಿ ಒಂದು 15% ಕೆಪೆಕ್ಸ್ ಅಂದ್ರೆ ಬಂಡವಾಳ ಏನಿದೆ ಅದು ಒಂದು ರೆವಿನ್ಯೂ ರೇಷಿಯೋವನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇದು ಮೆಚೂರ್ ಮಾರ್ಕೆಟ್ಸ್ ಗಿಂತ ಸಾಕಷ್ಟು ಹೆಚ್ಚು. ಇದಕ್ಕೋಸ್ಕರನೇ ಅಂದ್ರೆ ಆಫ್ರಿಕಾದಂತಹ ಎಮರ್ಜಿಂಗ್ ಮಾರ್ಕೆಟ್ಸ್ ನಲ್ಲಿ ಗ್ರೋತ್ ಗೋಸ್ಕರ ಹೆಚ್ಚು ರೆವಿನ್ಯೂ ಬೇಕಾಗತ್ತೆ ಅಂತ ಇವ್ರು ಹೇಳ್ತಿರೋದು. ಆದ್ರೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಈ ಒಂದು ಅವಕಾಶದ ಜೊತೆ ಒಂದು ಮೇಜರ್ ಚಾಲೆಂಜ್ ಕೂಡ ಇದೆ. ಆಫ್ರಿಕಾದ ಎಕನಾಮಿ ಸಾಕಷ್ಟು ಅನ್ಸ್ಟೇಬಲ್ ಅಂದ್ರೆ ಅಷ್ಟು ಚೆನ್ನಾಗಿಲ್ಲ. ಫಾರ್ ಎಕ್ಸಾಂಪಲ್ 2023 ಮತ್ತು 24 ಬಗ್ಗೆ ಹೇಳೋದಾದ್ರೆ ನೈಜೀರಿಯನ್ ನೈರಾ ಅಂತ ಏನ್ ಹೇಳ್ತೀವಿ ಅದರ ವ್ಯಾಲ್ಯೂ $US ವಿರುದ್ಧವಾಗಿ 90% ಡಿವ್ಯಾಲ್ಯೂ ಆಯ್ತು. ಇನ್ನು ಜೂನ್ 2024 ಈ ಒಂದು ಹೆಡ್ಲೈನ್ ಇನ್ಫ್ಲೇಷನ್ ನೀವು ನೋಡೋದಾದ್ರೆ 34.2% ರಷ್ಟು ಹೆಚ್ಚಾಗಿದೆ. 2023 ನೈಜೀರಿಯಾದಲ್ಲೇ ಎನರ್ಜಿ ಕಾಸ್ಟ್ ಕೂಡ ಇದು ಇಂಡಸ್ ಟವರ್ಸ್ಗೆ ಅಂದ್ರೆ ಭಾರತದಲ್ಲೂ ಒಂದು ಪ್ರಾಬ್ಲಮ್ ಆಗಿತ್ತು. ಅಂದ್ರೆ 66% ಹೆಚ್ಚಾಗಿದೆ. ಮತ್ತೆ ಈ ಚಾಲೆಂಜಸ್ ಗಳಿಂದಾಗಿನೇ ಓವರ್ ಆಲ್ ಆಫ್ರಿಕನ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಒಂದು ಕನ್ಸಾಲಿಡೇಷನ್ ಸ್ಪ್ರೀ ಕಂಡು ಬಂದಿರೋದು. ವೋಡಫೋನ್ ಘಾನಾ ಮತ್ತೆ ಕೀನ್ಯಾನಲ್ಲಿ ಅಂದ್ರೆ ತನ್ನ ಒಂದು ಸ್ಟೇಕ್ಸ್ ಗಳನ್ನ ಸೆಲ್ ಮಾಡಿಕೊಂಡು ಆಫ್ರಿಕಾನಿಂದ ಎಕ್ಸಿಟ್ ಆಗೋಗಿದ್ದಾರೆ. ಇನ್ನು MTN
ಏನ್ ಗುನೇಯ, ಈ ಬಿಸಾವು ಅಂತ ಏನ್ ಹೇಳ್ತೀವಿ, ಅದ್ರ ಜೊತೆಗೆ ಗುನೇಯಾದ ಒಂದು ಆಪರೇಷನ್ಸ್ ಗಳನ್ನ ಅನ್ಸಸ್ಟೈನಬಲ್ ಅಂತ ಹೇಳ್ಕೊಂಡು 2 ರೀಜನ್ ಇಂದ $1 ಎಕ್ಸಿಟ್ ಆಗಿದ್ದಾರೆ. 2022 ಹೊತ್ತಿಗೆ ಈ ಒಂದು ಮಿಲಿಕಾಮ್ ನ ಒಂದು ಟೈಗೋ ಅಂದ್ರೆ ಆಫ್ರಿಕಾದಲ್ಲಿ ತನ್ನೆಲ್ಲ ಅಸೆಟ್ಸ್ ಗಳನ್ನ ಸೆಲ್ ಮಾಡ್ಕೊಂಡು ಇಷ್ಟು ಕ್ಲಿಯರ್ ಆಗಿದೀವಿ ಅಂತ ತೋರಿಸ್ಕೊಟ್ಟಿರೋದು. ಇನ್ನು ವೆಸ್ಟರ್ನ್ ಕಂಪನೀಸ್ ಗಳ ಒಂದು ಬಿಸ್ನೆಸ್ ಮಾಡೆಲ್ಸ್ ನೀವು ನೋಡೋದಾದ್ರೆ ಆಫ್ರಿಕಾದ ಎನ್ವೈರನ್ಮೆಂಟ್ ಅಲ್ಲಿ ಸರ್ವೈವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಖಡಾಖಂಡಿತವಾಗ್ಲೂ ಹೇಳಿದ್ದಾರೆ. ಮತ್ತೆ ಬಹುಶಃ ಇಲ್ಲಿ ಇಂಡಸ್ ಟವರ್ಸ್ಗೆ ಆಫ್ರಿಕನ್ ರೀಜನ್ ನಲ್ಲಿ ಒಂದು ಬೆನಿಫಿಟ್ ಸಿಗ್ಬೋದು. ಅಂದ್ರೆ ಕಂಪನಿ ಏನ್ ಮಾಡುತ್ತೆ, ಆಫ್ರಿಕಾವನ್ನ ಯಾವುದೇ ಸಪೋರ್ಟ್ ಇಲ್ಲದೆ ಎಂಟರ್ ಮಾಡ್ತಿಲ್ಲ. ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ನಾವೇನ್ ಅಬ್ಸರ್ವ್ ಮಾಡ್ಬೇಕು, ಇಂಡಸ್ ಟವರ್ಸ್ ತನ್ನ ಒಂದು ಪೇರೆಂಟ್ ಕಂಪನಿ ಭಾರತಿ ಏರ್ಟೆಲ್ ಅಂತ ಏನ್ ಹೇಳ್ತೀವಿ, ಅಂದ್ರೆ 15 ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿನ 14 ಇಯರ್ಸ್ ಪ್ರೆಸೆನ್ಸ್ ನ ಲಾಭವನ್ನ ಪಡೆದುಕೊಳ್ತಾ ಇದೆ. ಕಂಪನಿಗೆ ಏರ್ಟೆಲ್ ಮೂಲಕ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಹೊಂದಿರೋ ಒಂದು ಟೆನೆಂಟ್ ಕೂಡ ಸಿಗತ್ತೆ. ಜೊತೆಗೆ ಆಫ್ರಿಕಾದಲ್ಲಿ ಏರ್ಟೆಲ್ ನ ಪರ್ಫಾರ್ಮೆನ್ಸ್ ಸಾಕಷ್ಟು ಸಖತ್ತಾಗಿದೆ ಬಿಡಿ. ಇನ್ನು ಕರೆಂಟ್ ಡಿವ್ಯಾಲ್ಯೂಯೇಷನ್ ಹೊರತಾಗಿನೂ ಕೂಡ ಕಂಪನಿಯ ಕಸ್ಟಮರ್ ಬೇಸ್ ನೀವು ನೋಡೋದಾದ್ರೆ 8.7% ಹೆಚ್ಚಾಗಿದೆ. ಅಂದ್ರೆ 166.1 ಮಿಲಿಯನ್ ಯೂಸರ್ಸ್ ಗಳಿಗೆ ತಲುಪಿದೆ ಅಂತ. ಇನ್ನು ಕಂಪನಿಯ ಡೇಟಾ ಮತ್ತೆ ಕಸ್ಟಮರ್ಸ್ ಕೂಡ 14.1% ಹೆಚ್ಚಾಗಿ 73.4 ಮಿಲಿಯನ್ ಯೂಸರ್ಸ್ ಗಳಿಗೆ ತಲುಪಿದ್ದಾರೆ. ಅಂದ್ರೆ ಕಂಪನಿಯ ಯೂಸೇಜ್ ಪರ್ ಕಸ್ಟಮರ್ಸ್ ಕೂಡ 30.4% ಹೆಚ್ಚಾಗಿ 7 ಗಿಗಾಬೈಟ್ಗೆ ತಲುಪಿದೆ. ಇನ್ನೊಂದ್ ಕಡೆ ನೋಡಿ, ಏರ್ಟೆಲ್ಗೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಮೊಬೈಲ್ ಮನಿ ಸೆಗ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ರೆವಿನ್ಯೂ ಸ್ಟ್ರೀಮ್ ಆಗಿದೆ. ಈ ಸೆಗ್ಮೆಂಟ್ಸ್ ನಲ್ಲೂ ಕೂಡ ಸಬ್ಸ್ಕ್ರೈಬರ್ ಕೌಂಟ್ ನೀವು ನೋಡೋದಾದ್ರೆ 17.3% ಹೆಚ್ಚಾಗಿ 44.6 ಮಿಲಿಯನ್ ಯೂಸರ್ಸ್ ಗಳಿಗೆ ತಲುಪಿದ್ದಾರೆ. ಏರ್ಟೆಲ್ ನ ಫೈನಾನ್ಸ್ ನಲ್ಲೂ ಕೂಡ ಇಂಪ್ರೆಸಿವ್ ಗ್ರೋತ್ ಬಂದಿದೆ ಬಿಡಿ. ಕಂಪನಿಯ ಒಂದು ರೆವಿನ್ಯೂ ನೀವು ನೋಡೋದಾದ್ರೆ ಕಾನ್ಸ್ಟೆಂಟ್ ಕರೆನ್ಸಿ ಟರ್ಮ್ಸ್ ನಲ್ಲಿ 21.1% ಹೆಚ್ಚಾಗಿ $4.95 ಬಿಲಿಯನ್ ಗೆ ತಲುಪಿದ್ದಾರೆ. ಇನ್ನು ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಇಂದಾಗಿನೇ ಕಂಪನಿಯನ್ನು ನೀವು ನೋಡೋದಾದ್ರೆ ರಿಪೋರ್ಟೆಡ್ ರೆವಿನ್ಯೂ ಅಲ್ಲಿ ಎಸ್ಪೆಷಲಿ 0.5% ಫಾಲ್ ಬಂದಿದೆ. ಹೌದು, ಇನ್ನು ಕಂಪನಿ ತನ್ನ ಫಾರಿನ್ ಕರೆನ್ಸಿ ಡೆಟ್ ಏನಿದೆ ಅದನ್ನ ಕೂಡ ಕಡಿಮೆ ಮಾಡ್ಕೊಂಡಿದೆ. ಕಂಪನಿಯ ಒಂದು ಆಪರೇಷನ್ ಡೆಟ್ ಅನ್ನ 83% ಫಾರಿನ್ ಕರೆನ್ಸಿಯಿಂದ 93% ಲೋಕಲ್ ಕರೆನ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದೆ ಕೂಡ. ಇದರಿಂದ ಅಂದ್ರೆ ಕಂಪನಿಯ ಡೆಟ್ ಮೇಲೆ ಕರೆನ್ಸಿ ಫ್ಲಕ್ಚುಯೇಷನ್ ಏನಿದೆ ಅದು ಕೂಡ ಒಂದು ಪರಿಣಾಮ ಬೀಳೋದೇ ಇಲ್ಲ. ಆದ್ರೆ ಕಂಪನಿಯ ಫೈನಾನ್ಸ್ ನಲ್ಲಿ ಒಂದು ವೀಕ್ನೆಸ್ ಕೂಡ ಇದೆ, ಅದೇ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಅಂತ ಹೇಳ್ಬೋದು. ಕಂಪನಿಯ ಎಬಿಟಾ ನೀವು ನೋಡೋದಾದ್ರೆ ಫ್ಯೂಯಲ್ ಪ್ರೈಸ್ ಇನ್ಕ್ರೀಸ್ ಆಗ್ತಿದೆ ಮತ್ತೆ ಇನ್ಫ್ರಾ ಎಕ್ಸ್ಪೆನ್ಸಸ್ ನಿಂದಾಗಿ 48.8% ನಿಂದ 46.5% ನಷ್ಟು ಕಡಿಮೆ ಆಗಿದೆ. ಕಂಪನಿ ಮುಂದಿನ ವರ್ಷಕ್ಕೆ ಅಂದ್ರೆ 725 ನಿಂದ $750 ಮಿಲಿಯನ್ ನ ಬಂಡವಾಳದ ಅಂದ್ರೆ ಗೈಡೆನ್ಸ್ ಅನ್ನು ಕೂಡ ಸೆಟ್ ಮಾಡ್ಕೊಂಡಿದೆ. ಅಂದ್ರೆ ಇನ್ಕ್ರೀಸಿಂಗ್ ಕೆಪೆಕ್ಸ್ ನಿಂದಾಗಿ ಕಂಪನಿಯ ಇನ್ಫ್ರಾ ಕಾಸ್ಟ್ ಇನ್ನಷ್ಟು ಹೆಚ್ಚಾಗಬಹುದು. ಇಂಡಸ್ ಟವರ್ಸ್ ಜೊತೆ ಪಾರ್ಟ್ನರ್ಶಿಪ್ ಏರ್ಟೆಲ್ಗೆ ಇನ್ಫ್ರಾ ಕನ್ಸ್ಟ್ರಕ್ಷನ್ ಮತ್ತೆ ಮ್ಯಾನೇಜ್ಮೆಂಟ್ ನ ಸ್ಪೆಷಲೈಸೇಷನ್ ಏನಿದೆ ಇದರ ಬೆನಿಫಿಟ್ ಖಂಡಿತವಾಗ್ಲೂ ಸಿಗುತ್ತೆ. ಇನ್ನು ಇಂಡಸ್ ಟವರ್ಸ್ಗೆ ಏರ್ಟೆಲ್ ನಂತಹ ಎಸ್ಟಾಬ್ಲಿಷ್ಡ್ ಪ್ಲೇಯರ್ ನಿಂದ ಕನ್ಸಿಸ್ಟೆಂಟ್ ರೆವಿನ್ಯೂದ ಒಂದು ಬೆನಿಫಿಟ್ ಕೂಡ ಸಿಗಬಹುದು. ಇದರಿಂದ ಕಂಪನಿ ಏನ್ ಮಾಡುತ್ತೆ, ಆಫ್ರಿಕನ್ ಮಾರ್ಕೆಟ್ ನಲ್ಲಿ ತನ್ನ ಆಪರೇಷನ್ಸ್ ಗಳನ್ನ ಅಂದ್ರೆ ಬದುಕೋದು ಯಾವ ರೀತಿ ಅಂತ ಸ್ಟ್ರಾಂಗ್ ಆಗಿ ಕಲ್ತ್ಕೊಳ್ತಾರೆ. ಅದ್ರ ಜೊತೆಗೆ ಆಫ್ರಿಕನ್ ಮಾರ್ಕೆಟ್ಸ್ ಗಳಲ್ಲಿ ಎಂಟರ್ ಮಾಡೋ ಮೂಲಕ ಇಂಡಸ್ ಟವರ್ಸ್ ನ ಸ್ಟೀಪ್ ಕಾಂಪಿಟೇಷನ್ ಇನ್ನಷ್ಟು ಫೇಸ್ ಮಾಡಬೇಕಾಗತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಟೆಲಿಕಾಂ ಇನ್ಫ್ರಾನ ಒಂದು ಗ್ಲೋಬಲ್ ಲೀಡರ್ ಆದಂತಹ ಅಮೆರಿಕನ್ ಟವರ್ ಕಾರ್ಪೊರೇಷನ್ ನ ಅಂದ್ರೆ ಆಫ್ರಿಕಾದಲ್ಲಿ ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ ಅಂತ ಇವ್ರು ಅನ್ಕೊಂಡಿದ್ದಾರೆ. ಆದ್ರೆ ಕಂಪನಿಯ ನ್ಯೂ ಇನ್ವೆಸ್ಟ್ಮೆಂಟ್ ಈಗ ಸ್ವಲ್ಪ ಸ್ಲೋ ಆಗುತ್ತೆ. IHS ಅಂತ ಏನ್ ಹೇಳ್ತೀವಿ ಗೊತ್ತಾ, ಈ ಟವರ್ಸ್ ನ ಆಪರೇಷನಲ್ ಚಾಲೆಂಜಸ್ ಮತ್ತೆ ಡೆಟ್ ಪ್ರಾಬ್ಲಮ್ಸ್ ಫೇಸ್ ಖಂಡಿತವಾಗ್ಲೂ ಮಾಡ್ತಾರೆ. ಆದ್ರೆ ಇದು ವೆಸ್ಟ್ ಆಫ್ರಿಕಾದಲ್ಲಿ ಎಕ್ಸ್ಪ್ಯಾಂಡ್ ಕೂಡ ಮಾಡುತ್ತೆ ಬಿಡಿ. ಇನ್ನು ಪ್ರೈವೇಟ್ ಈಕ್ವಿಟಿ ನೀವು ನೋಡೋದಾದ್ರೆ ಅಥವಾ ಇದನ್ನ ಸಾವರಿನ್ ವೆಲ್ತ್ ಫಂಡ್ ನಿಂದ ಸಪೋರ್ಟ್ ಆಗಿರೋ ಲೋಕಲ್ ಪ್ಲೇಯರ್ಸ್ ಕೂಡ ಆಫ್ರಿಕಾದಲ್ಲಿ ಗ್ರೋ ಆಗ್ತಾ ಇದ್ದಾರೆ. ಇಲ್ಲಿ ಅರ್ಥ ಆಗೋದೇನ್ ಗೊತ್ತಾ, ಇಂಡಸ್ ಟವರ್ಸ್ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಈ ಪ್ಲೇಯರ್ಸ್ ಗಳಿಗಿಂತ ಕಾಂಪಿಟೇಷನ್ ನ ಹೆಚ್ಚಾಗಿ ಫೇಸ್ ಮಾಡಬೇಕಾಗತ್ತೆ. ಆದ್ರೆ ಕಂಪನಿ ಇದೆಲ್ಲದರ ಜೊತೆಗೆ ತನ್ನ ಫ್ರೆಶ್ ಕ್ಯಾಪಿಟಲ್ ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟೈಸ್ ಮೂಲಕ ಈ ಮಾರ್ಕೆಟ್ ನಲ್ಲಿ ಒಂದು ಸ್ಟ್ರಾಂಗ್ ಪೊಸಿಷನ್ ಸಹ ಮಾಡ್ಕೊಳ್ಬಹುದು. ಹೊಸ ಮಾರ್ಕೆಟ್ಸ್ ಗಳಲ್ಲಿ ಕಂಪನಿಗೆ ಕೆಪೆಕ್ಸ್ ಅಂದ್ರೆ ಬಂಡವಾಳ ಕೂಡ ಬೇಕಾಗತ್ತೆ. ಏರ್ಟೆಲ್ ನ ಒಂದು ಟೆನೆನ್ಸಿ ಮೂಲಕ ಕಂಪನಿಯ ಇನ್ವೆಸ್ಟ್ಮೆಂಟ್ ರಿಸ್ಕ್ ಗಳು ಕೂಡ ಕಡಿಮೆ ಆಗತ್ತೆ. ಜೊತೆಗೆ ಕಂಪನಿಯ ಅಂದ್ರೆ ಇಂಡಿಯಾದಲ್ಲಿ ಈ ಒಂದು ಕ್ಯಾಶ್ ಜನರೇಷನ್ ಕೂಡ ಸ್ಟ್ರಾಂಗ್ ಆಗಿದೆ ಅಲ್ವಾ. ಜೊತೆಗೆ ಫೈನಾನ್ಷಿಯಲ್ ಇಯರ್ 26 Q1 ನಲ್ಲಿ ಕಂಪನಿ ಏನ್ ಮಾಡ್ತು, 1570 crores ರೂಪೀಸ್ ನ ಫ್ರೀ ಕ್ಯಾಶ್ ಫ್ಲೋನು ಕೂಡ ಜನರೇಟ್ ಮಾಡ್ಕೊಂಡಿದೆ.
ಈ ಒಂದು ಫ್ರೀ ಕ್ಯಾಶ್ ಕಂಪನಿನ ನೀವು ನೋಡೋದಾದ್ರೆ ಆಫ್ರಿಕನ್ ಎಕ್ಸ್ಪ್ಯಾನ್ಷನ್ಗೆ ಫಂಡ್ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಆಫ್ರಿಕಾದ ರೀಜನಲ್ ಡೈನಾಮಿಕ್ಸ್ ಕೂಡ ಕಂಪನಿಯ ಎಕ್ಸ್ಪ್ಯಾನ್ಷನ್ ಅನ್ನ ಸಪೋರ್ಟ್ ಖಂಡಿತವಾಗ್ಲೂ ಮಾಡುತ್ತೆ. ಇನ್ನು ಗವರ್ಮೆಂಟ್ ಪಾಲಿಸಿ ಇನಿಷಿಯೇಟಿವ್ಸ್, ಇನ್ಫ್ರಾದ ಒಂದು ಡೆವಲಪ್ಮೆಂಟ್ಸ್ ಅನ್ನ ಸಪೋರ್ಟ್ ಮಾಡೇ ಮಾಡ್ತಾರೆ. ನೈಜೀರಿಯಾದ ಕಮ್ಯುನಿಕೇಶನ್ಸ್ ಈ ಒಂದು ಕಮಿಷನ್ ಏನಿದೆ ಅದು 2027 ಹೊತ್ತಿಗೆ ರೂರಲ್ ಏರಿಯಾಸ್ಗಳ ಅಂದ್ರೆ 80% ವರೆಗೂ ಟೆಲಿಕಾಂ ಆಕ್ಸೆಸ್ ಅನ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ಬಯಸ್ತಾರೆ. ಇದೆಲ್ಲದರ ಜೊತೆಗೆ 2023 ಎಂಡ್ ವರೆಗೂ ಕೂಡ ರೂರಲ್ ಏರಿಯಾಸ್ ಅಲ್ಲಿ ಕೇವಲ 40% ನಲ್ಲಿ ಮಾತ್ರ ಕಮ್ಯುನಿಕೇಶನ್ ಆಕ್ಸೆಸ್ ಇತ್ತು. ಆಫ್ರಿಕಾದ ಈ ಒಂದು ಮ್ಯಾಕ್ರೋ ಎಕನಾಮಿಕ್ ಎನ್ವೈರನ್ಮೆಂಟ್ ಕೂಡ ಸ್ಟೆಬಿಲಿಟಿಯ ಒಂದು ಸೈನ್ ಅನ್ನ ತೋರಿಸ್ತಿದೆ. ವರ್ಲ್ಡ್ ಬ್ಯಾಂಕ್ ನ ಪ್ರಕಾರ ಸಬ್ ಸೆಹರನ್ ಆಫ್ರಿಕಾದ ಗ್ರೋತ್ ನೀವು ನೋಡಿದಾಗ 2023 ಅಂದ್ರೆ 3.4% ನಿಂದ 2024 3.8% ತಲುಪಿದೆ. ಇನ್ನು 2025 4% ಗ್ರೋತ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಈ ಗ್ರೋತ್ ನಿಂದ ಅಂದ್ರೆ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಗ್ರೋತ್ ಬರ್ಬೋದು. ಆದ್ರೆ ಟವರ್ ಕಂಪನೀಸ್ ಗಳಿಗೆ ಹೊಸ ಪ್ರಾಜೆಕ್ಟ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಟೈಮ್ ಸಿಗತ್ತೆ. ಅಂದ್ರೆ ಸೈಟ್ ಅಕ್ವಿಸಿಷನ್ ಇದೆಲ್ಲ ನಾವು ನೋಡಿದಾಗ ಪರ್ಮಿಟಿಂಗ್ ಆಗಿರ್ಬೋದು, ಕನ್ಸ್ಟ್ರಕ್ಷನ್ ಮತ್ತೆ ಟೆನೆಂಟ್ ಅಡಿಷನ್ಸ್ಗೆ 12 ರಿಂದ 18 ತಿಂಗಳುಗಳು ಟೈಮ್ ತಗೊಳ್ಬಹುದು. ಇದಲ್ಲದೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲಿ ಪವರ್ ಒಂದು ಸಾಕಷ್ಟು ದೊಡ್ಡ ಚಾಲೆಂಜ್ ಆಗಿದೆ. ಇದಕ್ಕೋಸ್ಕರನೇ ಇಂಡಸ್ ಟವರ್ ಇನ್ನೊಂದು ಪ್ರಾಜೆಕ್ಟ್ ನಲ್ಲಿ ಫೋಕಸ್ ಮಾಡ್ತಿದೆ. ನಾನು ಆಗ್ಲೇ ಹೇಳಿರೋ ಹಾಗೆ ಕಂಪನಿ 2,51,773 ಮೊಬೈಲ್ ಟವರ್ಸ್ ಗಳನ್ನ ಆಪರೇಟ್ ಮಾಡುತ್ತೆ. ಈ ಟವರ್ಸ್ 99.96% ಅಪ್ ಟೈಮ್ ಅನ್ನ ಮೇಂಟೈನ್ ಮಾಡುತ್ತೆ ಕೂಡ. ಅಪ್ ಟೈಮ್ ಅಂತಂದ್ರೆ ಟವರ್ಸ್ ಕನ್ಸ್ಟ್ರಕ್ಟ್ ಅಂತ ಏನ್ ಹೇಳ್ತೀವಲ್ಲ ಅದೆಲ್ಲ ಆದ್ಮೇಲೆ ಎಷ್ಟು ಟೈಮ್ ಆಪರೇಷನಲ್ ಆಗಿರತ್ತೆ ಅಂತ. ಇನ್ನು ಇಂಡಸ್ ಟವರ್ಸ್ ನ ಕೇಸ್ ನಲ್ಲಿ ಕಂಪನಿಯ ಅಪ್ ಟೈಮ್ ತುಂಬಾನೇ ಚೆನ್ನಾಗಿದೆ ಬಿಡಿ. ಆದ್ರೆ ಈ ಟವರ್ಸ್ ಗಳು ಆಪರೇಟ್ ಮಾಡಬೇಕಾದ್ರೆ ಕಂಪನಿಗೆ ತುಂಬಾ ಫ್ಯೂಯಲ್ ಕಾಸ್ಟ್ ಗಳು ಅದನ್ನ ಬೇರ್ ಮಾಡ್ಲೇಬೇಕಾಗತ್ತೆ. ಇದೆಲ್ಲದಕ್ಕೋಸ್ಕರನೇ ಕಂಪನಿ ಈಗ ಸೋಲಾರ್ ಎನರ್ಜಿ ಮೇಲೆ ಫೋಕಸ್ ಅನ್ನ ಅತಿ ಹೆಚ್ಚಾಗಿ ಮಾಡ್ತಿರೋದು. ಇನ್ನು ಕಂಪನಿಯ ಸೋಲಾರ್ ಪ್ರೋಗ್ರಾಮ್ ಅಡಿಯಲ್ಲಿ 32,000 ಸೈಟ್ಸ್ ಅಂದ್ರೆ ಸೋಲಾರ್ ಪವರ್ ಮೇಲೆ ಆಪರೇಟ್ ಮಾಡುತ್ತೆ. ಹಾಗೇನೆ ಕಂಪನಿ ಈ ಸೋಲಾರ್ ಪವರ್ ಎಕ್ಸ್ಪೀರಿಯನ್ಸ್ ಏನಿದೆ ಇದರ ಆಧಾರದ ಮೇಲೆ ಆಫ್ರಿಕನ್ ಮಾರ್ಕೆಟ್ಸ್ ನಲ್ಲೂ ಕೂಡ ಆಪರೇಟ್ ಮಾಡಬಹುದು. ಇದರಿಂದ ಈ ಒಂದು ಕಂಪನಿಗೆ ಆಫ್ರಿಕಾದ ಪವರ್ ಗ್ರಿಡ್ ಇಶ್ಯೂಸ್ ಗಳಿಂದ ಬೆಟರ್ ಡೀಲ್ ಮಾಡೇ ಮಾಡ್ತಾರೆ. ಇನ್ನು ನೈಜೀರಿಯಾದಲ್ಲಿ ತುಂಬಾ ಫ್ರೀಕ್ವೆಂಟ್ಲಿ ಆದ ಈ ಪವರ್ ಔಟೇಜ್ ಗಳೇನಿದೆ ಅದು ಅವಾಗ ಆಗ್ತಾನೆ ಇರುತ್ತೆ. ಎಷ್ಟೋ ರೂರಲ್ ರೀಜನ್ ನಲ್ಲಿ ಈ ಒಂದು ಪವರ್ ಗ್ರಿಡ್ ನ ಕನೆಕ್ಟಿವಿಟಿನೇ ಇಲ್ಲ. ಇನ್ನು ಸೋಲಾರ್ ಪವರ್ ನ ಮೂಲಕ ಕಂಪನಿ ಏನ್ ಮಾಡುತ್ತೆ, ಈ ಚಾಲೆಂಜಸ್ ಗಳನ್ನ ಖಂಡಿತವಾಗ್ಲೂ ಡೀಲ್ ಮಾಡಬಹುದು. ನೋಡಿ, ಇಂಡಸ್ ಟವರ್ ನ ಆಫ್ರಿಕನ್ ಎಕ್ಸ್ಪ್ಯಾನ್ಷನ್ ಪ್ಲಾನ್ಸ್ ಗಳಲ್ಲಿ ಆಪರ್ಚುನಿಟೀಸ್ ಮತ್ತೆ ಚಾಲೆಂಜಸ್ ಎರಡೂ ಕೂಡ ಈಕ್ವಲ್ ಆಗಿದೆ. ಕಂಪನಿಯ ಶೇರ್ ಪ್ರೈಸ್ ನ 3% ಫಾಲ್ ಒಂದ್ ಕಡೆ ಆದ್ರೆ ಪ್ಯಾನಿಕ್ ರೆಸ್ಪಾನ್ಸ್ ಕೂಡ ಇನ್ನೊಂದ್ ಕಡೆ ಆಗಿರ್ಬೋದು. ನಾನ್ ಹೇಳಿರೋ ರೀತಿ ಕಂಪನಿಯ ಪ್ರಾಜೆಕ್ಟ್ ನ ಇಂಪ್ಯಾಕ್ಟ್ ಕಾಣೋದಕ್ಕೆ ಟೈಮ್ ಬೇಕಾಗತ್ತೆ. ಅಲ್ಲಿವರೆಗೂ ಈ ಎಕ್ಸ್ಪ್ಯಾನ್ಷನ್ ನ ಸಕ್ಸಸ್ ಅನ್ನ ಮೆಜರ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಓವರ್ ಆಲ್ ಈ ಸ್ಟೋರಿ ಕೇಳಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಇಂಡಸ್ ಟವರ್ ನ ಆಫ್ರಿಕನ್ ಎಕ್ಸ್ಪ್ಯಾನ್ಷನ್ ಕಂಪನಿಗೆ ಒಂದು ಗ್ರೋತ್ ಆಪರ್ಚುನಿಟಿ ಕೊಡತ್ತಾ ಅಥವಾ ಆಫ್ರಿಕನ್ ಮಾರ್ಕೆಟ್ಸ್ ನ ಚಾಲೆಂಜಸ್ ಕಂಪನಿಗೆ ಪ್ರಾಬ್ಲಮ್ಗಳು ತಗೊಂಬಂದ್ ಕೊಡತ್ತಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.